ಬೆಂಗಳೂರಿನ ಪ್ರತಿ ವಿಧಾನಸಭಾ ಕ್ಷೇತ್ರದಲ್ಲಿ ಏನೆಲ್ಲ ಸಮಸ್ಯೆಗಳಿವೆ, ವಾರ್ಡ್ಗಳಲ್ಲಿನ ಪರಿಸ್ಥಿತಿ, ಸಮಸ್ಯೆಗಳ ಬಗ್ಗೆ ಬೆಳಕು ಚೆಲ್ಲಿ ಸರ್ಕಾರದ ಗಮನ ಸೆಳೆಯಲು ನ್ಯೂಸ್ 18 ಅಭಿಯಾನ ನಡೆಸಿದೆ. ಇದುವೇ ಪಾಲಿಕೆ ಪಯಣ. ಇವತ್ತು ಹೆಬ್ಬಾಳ ವಿಧಾನಸಭಾ ಕ್ಷೇತ್ರದಲ್ಲಿ ನ್ಯೂಸ್ 18 ರಿಯಾಲಿಟಿ ಚೆಕ್ ಮಾಡಿದೆ. ಹೆಬ್ಬಾಳ ಕ್ಷೇತ್ರದಲ್ಲಿ ಒಟ್ಟು 11 ವಾರ್ಡ್ಗಳಿದ್ದು ಜನರ ಸಮಸ್ಯೆ ಭಿನ್ನವಾಗಿಲ್ಲ. ಜಿಬಿಎ ಎಲೆಕ್ಷನ್ ವಾರ್ಡ್ ಸಮಸ್ಯೆಗಳ ಬಗ್ಗೆ ಇಲ್ಲಿನ ಜನ ಏನ್ ಹೇಳ್ತಾರೆ ನೋಡೋಣ ಬನ್ನಿ. ಅಂತೂ ಇಂತೂ ಜಿಬಿಎ ಚುನಾವಣೆಗೆ ಕಾಲ ಕೂಡಿ ಬಂದಿದೆ. ಇದೇ ತಿಂಗಳು ಜಿಬಿಎ ಚುನಾವಣೆ ನಡೆಸಲು ರಾಜ್ಯ ಚುನಾವಣಾ ಆಯೋಗ ಸಜ್ಜಾಗಿದೆ. ಈ ಹಿನ್ನೆಲೆಯಲ್ಲಿ ಬೆಂಗಳೂರು ಜನರ ನಾಡಿ ಮಿಡಿತ ಏನೆಂದು ತಿಳಿಯಲು ನ್ಯೂಸ್ 18 ಕನ್ನಡ ಪಾಲಿಕೆ ಪಯಣ ಆರಂಭಿಸಿದೆ. ನಾನು ಶರಣು ಹಂಪಿ. ಬನ್ನಿ, ಇವತ್ತಿನ ನಮ್ಮ ಪಾಲಿಕೆ ಪಯಣ ಹೆಬ್ಬಾಳ ವಿಧಾನಸಭಾ ಕ್ಷೇತ್ರದಲ್ಲಿ ನಡೆಯಲಿದೆ. ಈ ವಿಧಾನಸಭಾ ಕ್ಷೇತ್ರದಲ್ಲಿ ಒಟ್ಟು 11 ವಾರ್ಡ್ಗಳಿದಾವೆ. ಹೆಬ್ಬಾಳ, ಆರ್ಟಿ ನಗರ, ಗಂಗಾನಗರ, ಜಯಚಾಮರಾಜೇಂದ್ರ ನಗರ, ದಿನ್ನೂರು, ಮನೋರಾಯನಪಾಳ್ಯ, ವಿಶ್ವನಾಥ ನಾಗೇನಹಳ್ಳಿ, ಗಂಗೇನಹಳ್ಳಿ, ಬುಕ್ಸಂದ್ರ, ನಗಶೆಟ್ಟಿಹಳ್ಳಿ, ಗೆದ್ದಲಹಳ್ಳಿ. ಈ 11 ವಾರ್ಡ್ಗಳಲ್ಲಿ ಜನರ ಸಮಸ್ಯೆಗಳೇನು, ಎಸ್ಪೆಷಲಿ ಸದ್ಯಕ್ಕೆ ಚುನಾವಣೆ ನಡೆದ್ರೆ ಯಾರ ಪರವಾಗಿ ಹೆಚ್ಚು ಒಲವಿದೆ, ಮಾಜಿ ಕಾರ್ಪೊರೇಟರ್ಗಳು ಏನ್ ಹೇಳ್ತಾರೆ, ಹೇಗೆಲ್ಲ ಸಿದ್ಧತೆಗಳನ್ನ ಮಾಡಿಕೊಂಡಿದ್ದಾರೆ, ಈ ಕುರಿತಾದಂತಹ ರಿಪೋರ್ಟ್ ಅನ್ನ ಕೊಡ್ತೀನಿ. ಮೊದಲನೇದಾಗಿ ಜೆಸಿ ನಗರ ಅಂದ್ರೆ ಜಯಚಾಮರಾಜೇಂದ್ರ ನಗರ ಕಡೆಗೆ ಹೋಗೋಣ. ಅಲ್ಲಿ ಜನ ಏನ್ ಹೇಳ್ತಾರೆ, ಅಲ್ಲಿಯ ಮಾಜಿ ಕಾರ್ಪೊರೇಟರ್ಗಳು ಏನ್ ಹೇಳ್ತಾರೆ, ಅವ್ರನ್ನ ಮಾತಾಡಿಸುವಂತ ಪ್ರಯತ್ನ ಪಡ್ತೀವಿ, ನೋಡೋಣ. ನಾನೀಗ ಹೆಬ್ಬಾಳ ವಿಧಾನಸಭಾ ಕ್ಷೇತ್ರದ ಜೆಸಿ ನಗರ ವಾರ್ಡ್ ನಲ್ಲಿದ್ದೀನಿ. ಇಲ್ಲಿಯ ಜನ ಏನ್ ಹೇಳ್ತಾರೆ ನೋಡ್ಕೊಂಬರೋಣ ಬನ್ನಿ. ಸರ್, ನೊಣಗಳು, ಕಸಗಳು ಅಂತೂ ಜನಗಳಿಗೂ ಬುದ್ಧಿ ಇಲ್ಲ, ಇವ್ರು ಕ್ಲೀನ್ ಮಾಡ್ತಿಲ್ಲ ಸರ್. ಭಾರಿ ಕಷ್ಟ ಆಗಿದೆ. ಯಾವಾಗ್ಲೂ ಹಿಂಗೇನಾಯ್ತು ಸರ್, ಎನಿ ಟೈಮ್ ಹಂಗೆ ಸರ್. ಇಲ್ಲಂತೂ ಬಕ್ರೀದ್ಗಳಲ್ಲಿ ಆ ಫೆಸ್ಟಿವಲ್ ಎಲ್ಲ ಹಿಂದೂ ಮುಸ್ಲಿಮ್ಸ್ ಯಾವುದೇ ಹಬ್ಬ ಇದ್ರು ನೋಡಕ್ಕಾಗಲ್ಲ, ಅಷ್ಟು ಕಸ ಇರ್ತದೆ. ಹೇಗಿದೆ ಸರ್ ಜಿಬಿಎದು ಎಲೆಕ್ಷನ್? ನೋಡ್ಬೇಕು ಸರ್ ಹೇಗಿದೆ ಅನ್ನೋದನ್ನ ಇನ್ನ ಇದಾಗಿಲ್ಲ. ಇಲ್ಲಿ ಪಾರ್ಟಿ ಬರಲ್ಲ ಸರ್, ಪರ್ಸನ್ ನಮ್ಗೆ ಹೇಗೆ ರೆಸ್ಪಾನ್ಸ್ ಮಾಡ್ತಾರೆ ಅನ್ನೋದು ಮುಖ್ಯ. ಮಳೆ ಬಂದಾಗ ನೀರೆಲ್ಲ ಹೋಗುತ್ತೆ, ಚೇಂಬರ್ ಎಲ್ಲ ಬ್ಲಾಕ್ ಆಗ್ಬಿಡ್ತದೆ. ಅದೆಲ್ಲ ಕ್ಲೀನ್ ಮಾಡಿದ್ರೆ ನಮ್ಗೆ ಸೇಫ್ಟಿ ಆಗುತ್ತೆ ಅಷ್ಟೇ, ಏನ್ ಟೆನ್ಷನ್ ಇಲ್ಲ. ಆ ರೀತಿ ಯಾರು ಮಾಡ್ತಾರೆ ಅವರಿಗೆ ನೀವು ಸಪೋರ್ಟ್ ಮಾಡ್ತೀರಾ? ಹೌದಣ್ಣ, ಯಾರು ಬರಲ್ಲ ನಮ್ಗೆ ಚೆನ್ನಾಗಿ ಕೆಲಸ ಮಾಡ್ಬೇಕು ಅಷ್ಟೇ. ಈಗ ನೆಕ್ಸ್ಟ್ ಎಲೆಕ್ಷನ್ ಬರ್ತಾ ಇದೆ ಬೈ, ಲೋಕಲ್ ಎಲೆಕ್ಷನ್. ಯಾರಿಗೆ ಸಪೋರ್ಟ್ ನಿಮ್ದು? ಬೀದಳ್ಳಿ ಶ್ರೀನಿವಾಸ್ ಆ ಕಡೆ, ಈ ಕಡೆ ಯಾರು ಗೊತ್ತಿಲ್ಲ. ಈಗ ಓಟು ನೀವು ಪಾರ್ಟಿ ನೋಡಿ ಓಟ್ ಹಾಕ್ತಿರೋ ಅಥವಾ ಕ್ಯಾಂಡಿಡೇಟ್ ನೋಡಿ ಓಟ್ ಹಾಕ್ತಿರೋ? ನೀವು ಕ್ಯಾಂಡಿಡೇಟು ಚೆನ್ನಾಗಿರ್ಬೇಕು, ಇವರು ಚೆನ್ನಾಗಿರ್ಬೇಕು. ಎಲ್ಲ ಪ್ರತಿಯೊಂದು ಫುಟ್ಪಾತ್ಗಳೆಲ್ಲ ನೋಡಿದಿರಲ್ಲ ನೀವೀಗ. ಎಲ್ಲ ಆಗದ್ಬಿಟ್ಟು ಕುಡಿಯೋ ನೀರಿಂದ ಹಿಡಿದು, ರೋಡಿಂದ ಹಿಡಿದು, ಪಾರ್ಕಿಂಗ್ಗಳಿಂದ ಹಿಡಿದು ಪ್ರತಿಯೊಂದು ಸಮಸ್ಯೆನೆ ಇರೋದು. ನಾವು ಬದುಕ್ತಾ ಇರೋದೇ ಸಮಸ್ಯೆಯಲ್ಲಿ. ಎಲೆಕ್ಷನ್ ಆದ್ರೂ ಏನ್ ಇದಿಲ್ಲ, ಆಗದಿದ್ರು ಏನಿಲ್ಲ, ಆದ್ರೂ ಅದೇ ಮಾಡೋದು, ಆಗದೆ ಇದ್ರು ಅದೇ ಮಾಡೋದು ಅವರು. ಈಗ ಎಲೆಕ್ಷನ್ ಮಾಡಿ ಇದ್ದಿದ್ದು ಇನ್ನಷ್ಟು ಹೊರೆ ಹೊರಿಸ್ತಾರೆ ನಮ್ಮ ಮೇಲೆ ಅಲ್ವಾ? ನೋಡಿದ್ರಲ್ಲ ಜೆಸಿ ನಗರ ವಾರ್ಡ್ ಜನತೆ ಏನ್ ಹೇಳಿದ್ರು ಅಂತ ಹೇಳಿ. ಎಲ್ಲರೂ ಕೂಡ ತಮ್ಮ ತಮ್ಮ ಅಭಿಪ್ರಾಯಗಳನ್ನು ಹೇಳ್ತಾ ಇದ್ದಾರೆ ಜಿಬಿಎ ಚುನಾವಣೆ ಕುರಿತು. ನಾನು ನೆಕ್ಸ್ಟ್ ಇಲ್ಲಿಯ ವಾರ್ಡ್ ಇಂದ ಮನೋರಾಯನಪಾಳ್ಯ ಕಡೆ ಹೋಗ್ತಾ ಇದ್ದೀನಿ. ಅಲ್ಲಿ ಜನ ತಮ್ಮ ಅಭಿಪ್ರಾಯ ಏನ್ ಹೇಳ್ತಾರೆ ನೋಡ್ಕೊಂಬರೋಣ ಬನ್ನಿ. ನಾನೀಗ ಜೆಸಿ ನಗರ ವಾರ್ಡ್ ಇಂದ ಮನೋರಾಯನಪಾಳ್ಯ ವಾರ್ಡ್ ಕಡೆಗೆ ಬಂದಿದ್ದೀನಿ. ಇಲ್ಲಿಯ ಜನ ಏನ್ ಹೇಳ್ತಾರೆ, ಎಸ್ಪೆಷಲಿ ಜಿಬಿಎ ಚುನಾವಣೆ ಕುರಿತು ಅವರ ಯಾರ ಪರವಾಗಂತ ಒಲವಿದೆ, ಮಾತಾಡ್ಸೋಣ ಬನ್ನಿ, ಅವರೇ ಏನ್ ಹೇಳ್ತಾರೆ. ಒಂದು ಫುಲ್ ಮೈ ಮುಚ್ಕೊಂಡು ಪ್ಲಾಸ್ಟಿಕ್ ಕವರ್ ಹಾಕೊಂಡು ಆಚೆ ಬರ್ಬೇಕು. ಎಲ್ಲ ಧೂಳು ನೋಡಿ, ನಿಮ್ ಹೇರ್ಸ್ ಎಲ್ಲದೂ ಕೂಡ ಪೂರ್ತಿ ಧೂಳು ಭಯ ಆಗಿರೋದು ನೀವೇ ನೋಡ್ತಾ ಇದ್ದೀರಾ ಅಲ್ವಾ? ನೀವೇ ನೋಡ್ತಾ ಇದ್ದೀರಾ. ಇಂಥ ಟೈಮಲ್ಲಿ ಎಲೆಕ್ಷನ್ ಬರ್ತಾ ಇದೆ ಸರ್, ಹೆಂಗ್ ಸರ್ ಎಲೆಕ್ಷನ್? ಸರ್, ಇದು ಇವಾಗಿಂದ ಎಲ್ಲ ಪಾಸ್ಟ್ 2 years ಇಂದ ರೋಡ್ಸ್ ಇದೇ ಸಿಚುವೇಶನ್ ಅಲ್ಲೇ ಇದೆ. ಇದೇ ರೋಡ್ಸ್ ಅಲ್ಲೇ ಓಡಾಡ್ತಾ ಇದೀವಿ ನಾವು. ಇಂಥ ಸಿಚುವೇಶನ್ ಅಲ್ಲೇ ಸೇಮ್ ನೀವು ಇಲ್ಲಿ ಬಿಟ್ಟು ನಾವು ಸ್ವಲ್ಪ ಮುಂದೆ ನಾಗೇನಹಳ್ಳಿಗೆ ಬನ್ನಿ ನೀವು. ಇಲ್ಲಿ ಅಟ್ಲೀಸ್ಟ್ 2 wheeler ಓಡಾಡ್ತಾ ಇದೆ, ಅಲ್ಲ ಅದು ಓಡಾಡಕ್ಕೂ ಜಾಗ ಇಲ್ಲ. ಇದನ್ನ ಯಾರು ಮಾಡ್ಕೊಡ್ತಾರೋ ಅವ್ರು ನಮ್ಗೆ ಇಂಪಾರ್ಟೆಂಟ್ ಆಗ್ತಾರೆ. ರೂಲಿಂಗ್ ಪಾರ್ಟಿ ಮಾಡ್ತಾರೋ, ಆಪೋಸಿಷನ್ ಪಾರ್ಟಿ ಮಾಡ್ತಾರೋ, ಅದು ಅವ್ರಿಗೆ ಬಿಟ್ಟಿದ್ದು. ಬಟ್
ನಮ್ಗೆ ಓಡಾಡೋದಕ್ಕೆ ಅನುಕೂಲನೇ ಇಲ್ಲ ಅಂತ ಹೇಳಿದ್ರೆ ಸಮಸ್ಯೆಗೆ ಯಾರು ಸ್ಪಂದಿಸ್ತಾರೋ ಅವ್ರಿಗೆ ನಮ್ಮ ಒಂದು ಓಟ್ ಆಗಿರ್ಬೋದು ಏನೋ ಅಂತ ನಾವು ಇದು ಮಾಡ್ತೀವಿ. BBMP ಎಲೆಕ್ಷನ್ ಮಾಡ್ತಾರೆ ಅಂತ ಅವರು ಯಾರು ಕಾರ್ಪೊರೇಟರ್ ಇದ್ರೆ ಅಟ್ಲೀಸ್ಟ್ ಕಾರ್ಪೊರೇಟರ್ಗಾದ್ರೂ ಹೇಳ್ಬೋದು, ಅದು ಆಗ್ತಾ ಇಲ್ಲ. ಈ ತರ ಇದೆ ಕತೆ. ಯಾರಿಗೆ ಹೇಳೋದು, ಯಾರಿಗೆ 6 ವರ್ಷ ಆಯ್ತಲ್ಲ ಸರ್ ಎಲೆಕ್ಷನ್ ಆಗಿ ಹಿಂಗೆ ನುಗ್ಕೊಂಡು ಹೋಗ್ತಾ ಇದಾರೆ. ಕಾರ್ಪೊರೇಟರ್ಗಳಿದ್ರೆ ಅಟ್ಲೀಸ್ಟ್ ಕಾರ್ಪೊರೇಟರ್ಗಾದ್ರೆ ಹೇಳ್ಬೋದು, ಕಾರ್ಪೊರೇಟರ್ಗಳು ಇಲ್ಲ. ಎಲೆಕ್ಷನ್ ಇದು ಮಾಡ್ಕೊಂಡು ಹೋಗ್ತಾರೆ. ನಾಳೆ ಗಾರ್ಬೇಜ್ ನೋಡಿ, ಮಳೆಗಾಲ ಬೇರೆ ಬಂತು. ಮಳೆಗಾಲದಲ್ಲಿ ಈಗ ಇನ್ನೊಂದು ಈಗ ಮಾಡ್ತಾರ, ರೋಡ್ ಹಾಕಿರ್ತಾರೆ, ಮತ್ 3 ತಿಂಗಳಿಗೆ ಬೇರೆಯವ್ರು ಬಂದು ಬೇರೆಯವ್ರು ಆಗಿದ್ದಾರೆ. ಈ ತರ ಇನ್ಫ್ರಾಸ್ಟ್ರಕ್ಚರ್ ಈ ತರ ಮಾಡ್ತಾ ಇದ್ರೆ ಯಾರು ಇದ್ ಮಾಡೋದು? ಬೇರೆ ಬರ್ತಾ ಇದೆ ಎಲೆಕ್ಷನ್ ಬರ್ತಾ ಇದೇವ್ರಿ, ಎಲೆಕ್ಷನ್ ಆಗಂಟ ಮುಗ್ಸಲ್ಲ ಅದು. ಯಾವ ಪಕ್ಷದವ್ರು ಬರ್ತಾರ ಅದು ನಾವು ಹೇಳಕ್ ಆಗಲ್ಲ. ಇವಾಗ ಮಾಡಿದ್ರಲ್ವಾ, ಎಲೆಕ್ಷನ್ ಮುಗಿದ್ಮೇಲೆ ಮಾಡ್ಬೇಕಾಗಿತ್ತು. ಅವಾಗ ಯಾವ ಪಕ್ಷದವ್ರು ಬರ್ತಾರೋ ಆ ಪಕ್ಷದ ಮಾಡ್ತಾ ಇದ್ರು. ಇವ್ರು ಅರ್ಧ ಬರ್ಧ ಕೆಲಸ ಮಾಡಿ, ಇವಾಗ ಕಾಂಗ್ರೆಸ್ ಬಂದ್ರೆ ಮಾಡ್ತಾರೋ ಬಿಡ್ತಾರೋ ಅದು ಗೊತ್ತಿಲ್ಲ. ಬಿಜೆಪಿ ಅವ್ರು ಬಂದ್ರೆ ಮಾಡ್ತಾರೋ ಬಿಡ್ತಾರೋ ಗೊತ್ತಿಲ್ಲ. ಯಾಕಂದ್ರೆ ಇವಾಗ ಕಾಂಗ್ರೆಸ್ ಅವ್ರು ಅರ್ಧ ಮಾಡ್ತಾ ಇದಾರೆ. ಬಿಜೆಪಿ ಬಂದ್ರೆ ಏನ್ ಮಾಡ್ತಾರೆ, ಬಿಡಿ ನಾವು ಅರ್ಧ ಬರ್ಧ ಮಾಡಿದ್ರೆ ಬಿಜೆಪಿ ಅವ್ರು ಮಾಡ್ಲಿ ಅಂತ ಹೇಳ್ತಾರೆ ಇಲ್ವಾ ಸರ್? ಮತ್ತೆ ಯಾರಿಗೆ ಓಟ್ ಹಾಕ್ತೀರಮ್ಮ ಮತ್ತೆ ನೀವು? ಸರ್ ನಾವು ನ್ಯಾಯ ರೀತಿ ಯಾರಿದೆ ಅವ್ರಿಗೆ ಹಾಕ್ತೀವಿ ಸರ್. ಏನ್ ಸರ್, ರೋಡೇ ಹಾಕಿಲ್ಲ ಸರ್. ಒಂದ್ ಒಂದ್ವಾರ ತಿಂಗಳಾಯ್ತದ. ಸ್ಕೂಲ್ ಮಕ್ಕಳಿಗೆಲ್ಲ ಬಾಧೆ ತೊಂದ್ರೆ. ರೋಡೇ ಹಾಕಲ್ಲ ಅವರು. ಯಾವಾಗ ಹಾಕ್ತಾರೆ ಗೊತ್ತಿಲ್ಲ ಸರ್. ಗಾರ್ಬೇಜ್ ಎಲ್ಲ ಪೂರ್ತಿ ರೋಡ್ನಾಗೆ ಹಾಕಿ ಎಲ್ಲ ರೋಡ್ನಾಗೆ ಹಾಕವ್ರೆ. ಗಾಡಿ ಓಡಾಡಕ್ ಆಗಲ್ಲ. ಇನ್ನ 6 ತಿಂಗಳು ಕ್ಲೀನ್ ಮಾಡಲ್ಲ. ಇವಾಗ ಯಾವಾಗ ಮಾಡ್ತಾರೆ ಗೊತ್ತಿಲ್ಲ. ನಮ್ದು ಏರಿಯಾ ಎಲ್ಲ ಗಲೀಜಾಯ್ತು ಇದರಲ್ಲಿ. ಎಲ್ಲ ರೋಡ್ ಏನ್ ಮಾಡಿದಾನೆ ಅಂತ ಕೆಲಸ ಮಾಡ್ತಾ ಇಲ್ಲ ಸರಿಯಾಗಿ. ಒಂದ್ ಕಂಪ್ಲೇಂಟ್ ಮಾಡಿದ್ದು 2-3 ವರ್ಷ ಆಗ್ತಾ ಇದೆ, ಇನ್ನು ಸರಿಯಾಗಿ ರೋಡ್ ಹಾಕ್ತಾ ಇಲ್ಲ. ವ್ಯಾಪಾರ ಎಲ್ಲ ಒಂದು ಇದು ಡಸ್ಟ್ ಅಲ್ಲಿ ಸೆಕೆಂಡ್ ಹ್ಯಾಂಡ್ ಆಯ್ತು. ಎಲ್ಲದು ಹೊಸದು ಫರ್ನಿಚರ್ ಇಟ್ಟಿ ಎಲ್ಲದು ಫರ್ನಿಚರ್ ಎಲ್ಲ ಆಯ್ತು. ಅಲ್ಲಿ ಬಟ್ಟೆ ಅಂಗಡಿದು ಇದು ಇದೆ ಎಲ್ಲ ಹೋಗ್ಬಿಟ್ಟಿದ್ದಾನೆ. ಅದು ಕಾಯಿದು ಎಲ್ಲ ಎಲ್ಲ ರೋಡೇ ಫುಲ್ ಇತ್ತು. ನೋಡೋಣ ಸರ್ ಹೆಂಗೆ ಕೆಲಸ ನಡೆಯುತ್ತೆ. ಆಮೇಲೆ ಕಾಂಗ್ರೆಸ್ ಬರುತ್ತೆ, ಬಿಜೆಪಿ ಏನ್ ಬರುತ್ತೆ ಅದು ಮುಂಚೆನ ಯಾರು ಫೇಸ್ ಮಾಡುತ್ತೆ ಅವ್ರು ಮುಂದೆ ಬನ್ನಿ ಅವ್ರಿಗೆ ನೋಡ್ತಾರೆ, ಮಾಡ್ತಾರೆ, ಅವ್ರಿಗೇನೆ ಓಟ್ ಹಾಕೋಣ ಅಂತ ಯೋಚನೆ. ನಿಮ್ಮ ಅಂಗಡಿ ಫುಲ್ ಧೂಳು, ಫುಲ್ ಧೂಳೆ. ಐರನ್ ಅಂಗಡಿ ನಂದು, ಎಲ್ಲ ಧೂಳೆ. ಏನ್ ಮಾಡೋದು, ಬಟ್ಟೆಗಳು ಬರೋದಿಲ್ಲ. ಧೂಳು ಕಮ್ಮಿ ಇದ್ರೆ ತಾನೇ ಬರ್ತಾರೆ. ಬಿಸ್ನೆಸ್ ನಡ್ತಾ ಇದೆ, ಸ್ವಲ್ಪನೇ, ಜಾಸ್ತಿ ಇಲ್ಲ. ಏನೋ ಮಾಡೋದು ಕಷ್ಟ. ಕಷ್ಟ. ಮೂಗಲ್ಲಿ ಫುಲ್ ಧೂಳೆ. ಈಗ ಎಲೆಕ್ಷನ್ ಬರ್ತಾ ಇದೆ ನೆಕ್ಸ್ಟ್. ಅದೇ ಸರ್, ಸಪೋರ್ಟ್ ಮಾಡ್ತೀರಿ? ಯಾರಿಗಂದ್ರೆ ಯಾರು ಒಳ್ಳೆ ಹೋದ್ರು ಮಾಡ್ತಾರೋ ಅವ್ರಿಗೆ ಸಪೋರ್ಟ್ ಮಾಡ್ತೀವಿ ಅಷ್ಟೇ. ಪಾರ್ಟಿ ಅದೆಲ್ಲ ಇಲ್ಲ ಏನಿಲ್ಲ. ನೋಡಿದ್ರಲ್ಲ ಈ ವಾರ್ಡ್ ಜನ ಏನ್ ಹೇಳಿದ್ರು ಅಂತ ಹೇಳಿ. ತಮ್ಮ ಅಭಿಪ್ರಾಯಗಳನ್ನು ಹೇಳುವ ಸಂದರ್ಭದಲ್ಲಿ ಪ್ರತಿ ರಸ್ತೆಯಲ್ಲೂ ಕೂಡ ಅಭಿವೃದ್ಧಿ ಕಾರ್ಯಗಳೇನು ಆಗ್ತಾ ಇದಾವೆ, ಆದ್ರೆ ಅವು ತುಂಬಾ ಆಮೆಗತಿಯಲ್ಲಿ ಆಗ್ತಾ ಇರೋದ್ರಿಂದ ನಿಜವಾಗ್ಲೂ ಕೂಡ ಪ್ರತಿನಿತ್ಯ ಸಮಸ್ಯೆಯನ್ನ ಎದುರಿಸ್ತಾ ಇದೀವಿ. GBA ಎಲೆಕ್ಷನ್ ಆಗಿಲ್ಲ, ಕೂಡ್ಲೇನೆ ಆಗ್ಬೇಕು. GBA ಎಲೆಕ್ಷನ್ ಬರುವಂತ ಸಂದರ್ಭದಲ್ಲಿ ತಕ್ಕದಾದಂತ ನಿರ್ಧಾರವನ್ನ ನಮ್ಮ ವೋಟ್ ಮೂಲಕ ಕೈಗೊಳ್ತೇವೆ ಅನ್ನೋದು ಇಲ್ಲಿಯ ಜನರ ಅಭಿಪ್ರಾಯ ಆಗಿದೆ. ನೆಕ್ಸ್ಟ್ ಈ ವಾರ್ಡಿಂದ ನಾನು ನಾಗಶೆಟ್ಟಿಹಳ್ಳಿ ವಾರ್ಡ್ ಕಡೆ ಹೋಗ್ತಾ ಇದ್ದೀನಿ. ಅಲ್ಲಿ ಜನರ ಅಭಿಪ್ರಾಯ ಏನು ಕೇಳಿ ತಿಳ್ಕೊಳ್ಳೋಣ ಬನ್ನಿ. ನಾನೀಗ ನಾಗಶೆಟ್ಟಿಹಳ್ಳಿ ವಾರ್ಡ್ ಅಲ್ಲಿ ಇದ್ದೀನಿ. ಇಲ್ಲಿ ಜನ ಏನ್ ಹೇಳ್ತಾರೆ, ಅವರ ಅಭಿಮತ ಏನು ಕೇಳಿ ತಿಳ್ಕೊಳ್ಳೋಣ ಬನ್ನಿ. ಅಲ್ಲ ಗಲಿ ಭಾಳ ಟೆನ್ಷನ್ ಸರ್. ನಮ್ಗೆ ಕೆಲ್ಸಕ್ಕೆ ಹೋಗಿ ಟೆನ್ಷನ್, ಬರೋಕ್ಕೆ ಟೆನ್ಷನ್, ಟೈಮ್ಗೆ ನಾನು ಹೋಗಿ ಟೆನ್ಷನ್, ಮನೇಲಿ ಟೈಮ್ಗೆ ಹೋಗಲ್ಲ. ಯಾವ್ದು ನಮ್ದು ಆಫೀಸ್ಗೆ ಹೋಗ್ಬೇಕು ಟೈಮ್ಗೆ ನಮಗೆ ವರ್ಕೌಟ್ ಆಗಲ್ಲ. ಭಾಳ ಟೆನ್ಷನ್. ಫಸ್ಟ್ ಆಫ್ ಆಲ್ ಗೌರ್ಮೆಂಟ್ ಇಮಿಡಿಯೇಟ್ಲಿ ಟೇಕ್ ಆಕ್ಷನ್ ಫಾರ್ ಟ್ರಾಫಿಕ್ ಅಂಡ್ ಫಾರ್ ದ ರೋಡ್ ಡ್ಯಾಮೇಜ್. ಕಾರ್ಪೊರೇಟರ್ ಆಗ್ಬೇಕು ಸರ್ ಲೋಕಲ್. ಯಾಕೆ ನಾನು MLA ಹೋಗ್ತಾರೆ, MLA ಸಿಕ್ಕಲ್ಲ, ಅವ್ರ ಮೀಟಿಂಗ್ ನಲ್ಲಿ ಇರ್ತಾರೆ. ಯಾರ ಹತ್ರ ಮಾತಾಡ್ಬೇಕು ಹೇಳಿ ನೀವು? ಯಾರು ಹೇಳ್ಬೇಕು? ಕಾರ್ಪೊರೇಟ್ ಅಟ್ಲೀಸ್ಟ್ ನಮ್ದು ಏರಿಯಾನಲ್ಲಿ ಇರ್ತಾರೆ, ಹೋಗಿ ಮಾತಾಡ್ಬೋದು, ಏನೇನೋ ಮಾತಾಡ್ಬೋದು ಸರ್. ಎಲ್ಲ ಕಡೆ ಇವಾಗ ತುಂಬಾ ಒಂದು ರೋಡ್ ಬಿಟ್ಟಲ್ಲ. ಫಸ್ಟ್ ಮೋದಿ ಆಗ್ಬಿಡ್ತಾರೆ, ಫುಲ್ ಬೇರೆ ಒಂದು ಕೆಲ್ಸಕ್ಕೆ ಹೋಗ್ಬೇಕಂದ್ರೆ ಅರ್ಧ ಗಂಟೆ ಆಗ್ಬಿಡ್ತಾರೆ. ಫುಲ್ ಟ್ರಾಫಿಕ್ ಜಾಮ್ ಇದೆ. ಇವಾಗ ಟ್ರಾಫಿಕ್ ಕ್ಲಿಯರ್ ಆಗ್ಬೇಕಂದ್ರೆ ಅವರು ಬಸ್ ಬಂದ್ಬಿಟ್ಟೆ, ಹೋಗಕ್ಕೆ ಜಾಗ ಇಲ್ಲ, ಅಷ್ಟೊಂದು ಟ್ರಾಫಿಕ್ ಆಗೈತೆ. ಏನ್ ತೊಂದ್ರೆ ಸರ್ ಬೇರೆ? ಮತ್ತೆ ಬೇರೆ ಇನ್ನೇನಿಲ್ಲ, ಎಲ್ಲ ಗಾರ್ಬೇಜ್ ಅದೆಲ್ಲ ಇವಾಗ ಕ್ಲಿಯರ್ ಆಗ್ತಾ ಇದೆ. ಅಂದ್ರೆ ಸ್ವಲ್ಪ ಅವಾಯ್ಡ್ ಮಾಡ್ತಾ ಚೆನ್ನಾಗಿರುತ್ತೆ. ಅವ್ರೇನ್ ಮಾಡ್ತಾರೆ, ಎಲ್ಲ ಟೋಟಲ್ ಒಂದೇ ಸರಿ ಆಗ್ಬಿಡ್ತಾ ಇದಾರೆ. ಟ್ರಾಫಿಕ್ ತುಂಬಾ ಆಗ್ಬಿಡ್ತಾ ಇದೆ. ನೀವು ಪ್ರತಿಯೊಂದನ್ನು ಕರೆಕ್ಷನ್ ಅನ್ನ ಮಾಡಬೇಕು. ಸ್ಟಾರ್ಟ್ ಮಾಡಿದ್ರೆ ಫಸ್ಟ್ ಖುದ್ದಾಗಿ ಮಾಡಬೇಕು ಸರ್. ಈಗ ಅದೇ ಅವರು DK ಶಿವಕುಮಾರ್ ಅಥವಾ ಸಿದ್ದರಾಮಯ್ಯ ಅವ್ರ ಮನೆ ಮುಂದ್ಗಡೆ ರೋಡ್ ಈ ತರ ಇಷ್ಟು ದಿವಸ ಆಗ್ಯಕ್ ಬಿಡ್ತಾರ? ಮತ್ತೆ ಏನಕ್ಕೆ ಬಿಡಲ್ಲ? ಈಗ ಅವ್ರಗಳ ಮನೆ ಮುಂದ್ಗಡೆ ಇರೋದು
ಏನ್ ರೋಡ್ ಚೆನ್ನಾಗಿದೆಯೋ ನಮ್ಗಳ ಮನೆ ಮುಂದ್ಗಡೆನೂ ಹಾಗೆ ಇರ್ಬೇಕಲ್ಲ. ಜಸ್ಟ್ ಇದೊಂದು ಬರೀ ರೋಡ್ ಒಂದು ಸಮಸ್ಯೆ ಅಲ್ಲ. ನಾನು ಒಬ್ಬ ಎಜುಕೇಟೆಡ್ ಆಗಿ ಒಂದು ಕ್ವಶನ್ ಕೇಳಕ್ ಸ್ಟಾರ್ಟ್ ಮಾಡಿದ್ರೆ ಪ್ರತಿಯೊಂದನ್ನು ಕೇಳ್ಬೋದು. ಯಾಕಂದ್ರೆ ಇಲ್ಲಿ ಫಸ್ಟ್ ನಮ್ಮ ಮನೆ ಮುಂದ್ಗಡೆ ರೋಡ್ ಚೆನ್ನಾಗಿದ್ಯಾ, ಲೈಟ್ ಚೆನ್ನಾಗಿದ್ಯಾ, ನೀರು ಬರ್ತಿದ್ಯಾ, ಬೇಸಿಕ್ ಎಸೆನ್ಷಿಯಲ್. ಇದನ್ನ ನಮ್ಮ ಒಂದು ಬೇಸಿಕ್ ಎಸೆನ್ಷಿಯಲ್ ಆಗಿ ಏನಕ್ಕೆ ಅಂತಂದ್ರೆ ಇದು ಇಲ್ದಿರಂಗೆ ಮನುಷ್ಯ ಬದುಕಕ್ಕಾಗಲ್ಲ. ಇದನ್ನೇ ನೀವು ಕರೆಕ್ಟಾಗಿ ಕೊಡೋಕ್ಕಾಗಲ್ಲ, ಬೇರೆದನ್ನ ಏನು ಕೊಡ್ತೀರಾ ಅಂತ ನನಗಂತೂ ಅರ್ಥ ಆಗ್ತಿಲ್ಲ. ದಯವಿಟ್ಟು ಹೇಳ್ತೀನಿ, ಒಂದು ಎಲೆಕ್ಷನ್ನ ತೆಗೆದ್ಬಿಡಿ. ಇಲ್ಲ ಅಂದ್ರೆ ಎಲೆಕ್ಷನ್ ಸಿಸ್ಟಮ್ ಪ್ರಜಾಕೀಯ ಅಥವಾ ಪ್ರಜಾಪ್ರಭುತ್ವ ಅಂತ ಏನಂತ ಹೇಳ್ತೀರೋ ಅದಂತೂ ನಮ್ಮ ಇಂಡಿಯಾನ ನೀವು ಯಾವತ್ತೂ ಮಾಡಲ್ಲ. ಎಲೆಕ್ಷನ್ ಮಾಡಿ ಇದೆಲ್ಲ ಡೆವಲಪ್ಮೆಂಟ್ಸ್ ಎಲ್ಲೆಲ್ಲ ಏನು ಈಗ ಸದ್ಯಕ್ಕೆ ನಿಂತೋಗ್ಬಿಟ್ಟಿದೆ ಅದನ್ನ ಪೂರ್ತಿ ಮಾಡಬೇಕು ಅಂತ. ಏನ್ ಸರ್ ಸಮಸ್ಯೆ ನಿಮ್ಮ ಸಮಸ್ಯೆ ನೋಡಿ, ರೋಡ್ಗಳು ನೋಡಿ, ನೀರು ತುಂಬಾ ಪ್ರಾಬ್ಲಮ್ ಇರೋದು ನೀರ್ದು. ನಾವು ನಮ್ಮ ಎಕ್ಸ್ ಕಾರ್ಪೊರೇಟರ್ ಇವ್ರಿಗೆ ಹೋಗಿ ಕೇಳಿದ ತಕ್ಷಣ ಮಾರನೇ ದಿನ ಅರೇಂಜ್ ಮಾಡಿಬಿಟ್ಟಿದ್ದಾರೆ. ಈವನ್ ದೆನ್ ಹಿ ಇಸ್ ನಾಟ್ ಇನ್ ದಿ ಪವರ್, ಈಸ್ ಡೂಯಿಂಗ್ ವರ್ಕ್ ಫಾರ್ ದಿ ಪೀಪಲ್. ಇವಾಗ ನಮಗೆ ಯಾರು ಕೆಲಸ ಮಾಡಿಕೊಡ್ತಾರೆ ಅವ್ರ ಪರವಾಗಿ ನಾವು ಇದ್ದೀವಿ. ಅವ್ರಿಗೆ ನಮ್ ಫುಲ್ ಸಪೋರ್ಟ್ ಬೇಕಲ್ವಾ? ಕಂಪಲ್ಸರಿ ಬೇಕು. ಅದು ಆದಷ್ಟು ಬೇಗನೆ ಮಾಡ್ಲಿಕ್ಕೆ ಸರ್ಕಾರ ಕೇಳ್ಕೋಬೇಕಷ್ಟೇ. ನಾವು ಅಷ್ಟೇ ಒಂದ್ ಸ್ವಲ್ಪ ಒತ್ತಡ ಕೊಡ್ಬೇಕಾಗುತ್ತೆ ಸರ್. ಏನ್ ಡೆವಲಪ್ ಆಗ್ಬೇಕಂತ ಬಯಸ್ತೀರಿ ನಿಮ್ಮ ಏರಿಯಾ? ನಮ್ಮ ಏರಿಯಾದಲ್ಲಿ ಅದು ಫಸ್ಟ್ ಇದು ನೀರಿನ ಸಮಸ್ಯೆ ಅದು ಮುಗಿಬೇಕು, ಮತ್ತೆ ರೋಡು, ಈ ಎರಡು ಇಂಪಾರ್ಟೆಂಟ್ ಆಗಿದೆ ಸರ್. 6 ವರ್ಷ ಆಯ್ತು, ಟರ್ಮೇ ಇಲ್ಲಲ್ಲ. ಟರ್ಮ್ ಇಲ್ಲ. ಮೊದ್ಲಿದ್ರಲ್ಲ ಅವ್ರು ಮಾಡ್ತಿದ್ರು ರಾಜಶೇಖರ್. ಈಗ ವಾಲಂಟಿಯರ್ ಆಗಿ ಇವಾಗ ಮಾಡಬೇಕು ಅಂತ ಮತ್ತೆ ಬಂದಿದ್ದಾರೆ ರಾಜಶೇಖರ್ ಅವರು. ಮಾಡ್ತಾರೆ ಅಂತ ಒಂದು ನಂಬಿಕೆ ಇದೆ. ಯಾರಿಗೆ ಬೆಂಬಲ ವ್ಯಕ್ತಪಡಿಸ್ತೀರಿ ನೀವು ಈ ಸರಿ ಎಲೆಕ್ಷನ್ ಅಲ್ಲಿ? ಜಿಬಿ ಎಲೆಕ್ಷನ್ ಅಲ್ಲಿ ಕಾಂಗ್ರೆಸ್, ಬಿಜೆಪಿನ, ಜೆಡಿಎಸ್? ಜೆಡಿಎಸ್ ಸರ್. ಕಾರ್ಪೊರೇಟರ್ ಇಲ್ಲ, ಏನಿಲ್ಲ, ಅಧಿಕಾರ ಇಲ್ಲ, ಎಲ್ಲಿ ಹೋಗೋದು? ಇವಾಗ MLA ಇದ್ದಾರೆ, ನಾವು ಕಸ ಎಸೆಂತ MLA ಹತ್ರ ಹೋಗಕ್ಕಾಗಲ್ಲ. ಅವ್ರು ನಮ್ಮ ಕ್ಷೇತ್ರದಲ್ಲಿ ಇಲ್ಲ, ಪಾಪ ಅವರು ಕೆಲಸದಲ್ಲಿ ಅವ್ರು ಬ್ಯುಸಿ ಇದ್ದಾರೆ. ಇಲ್ಲಿ ಲೋಕಲ್ ಲೀಡರ್ಗಳು ಬೇರೆ ಯಾರು ತಲೆ ಕೆಡಿಸ್ಕೊಳ್ತಾ ಇಲ್ಲ. ಈಗ ಜಿಬಿ ಎಲೆಕ್ಷನ್ ಮಾಡಬೇಕು ಅನ್ನೋದು ನಮ್ಮ ಆಸೆ ಸರ್. ಲೋಕಲ್ ಲೀಡರ್ ಅವಶ್ಯಕತೆ ತುಂಬಾ ಇದೆ, ನಮಗೆ ಎಲೆಕ್ಷನ್ ಮಾಡಲೇಬೇಕು ಸರ್. ನೋಡಿದ್ರಲ್ಲ ನಾಗಶೆಟ್ಟಿಹಳ್ಳಿ ವಾರ್ಡ್ನ ಜನ ಏನ್ ಹೇಳಿದ್ರು ಅಂತ ಹೇಳಿ. ಬೇಸಿಗೆ ಬಂತಂದ್ರೆ ಸಾಕು, ಕುಡಿಯೋ ನೀರಿನ ಸಮಸ್ಯೆ, ಇದರ ಜೊತೆಗೆ ಹೆಜ್ಜೆ ಹೆಜ್ಜೆಗೂ ಕೂಡ ಸಾಕಷ್ಟು ಸಮಸ್ಯೆಗಳಿದಾವೆ. ಈ ಸಮಸ್ಯೆಗಳನ್ನ ಆಲಿಸಲಿಕ್ಕೆ ಕಾರ್ಪೊರೇಟರು ಇಲ್ಲ. ಕಾರ್ಪೊರೇಟರ್ ಎಲೆಕ್ಷನ್ ಬರಲಿ, ಸರಿಯಾದ ನಿರ್ಧಾರ ತೆಗೆದುಕೊಳ್ತೇವೆ ಅಂತೇಳಿ ಇಲ್ಲಿಯ ಜನ ತಮ್ಮ ಅಭಿಮತವನ್ನ ವ್ಯಕ್ತಪಡಿಸ್ತಾರೆ. ನಾನು ಗಂಗೇನಹಳ್ಳಿ ವಾರ್ಡ್ ಕಡೆ ಹೋಗ್ತೀನಿ. ಅಲ್ಲಿ ಜನ ಏನ್ ಹೇಳ್ತಾರೆ, ಅವರ ಅಭಿಪ್ರಾಯ ಏನು ಕೇಳಿ ತಿಳ್ಕೊಳ್ಳೋಣ. ಎಲೆಕ್ಷನ್ ಬಗ್ಗೆ ನಾನು ಏನು ಹೇಳೋದಿಲ್ಲ. ಕೆಲಸಗಳು ಮಾಡ್ಬೇಕು, ಇನ್ನು ಮಾಡಬೇಕು. ಜಿಬಿ ಎಲೆಕ್ಷನ್ ಬಗ್ಗೆ ಇದೆಯಲ್ಲ, ನಿಮ್ಗೆ ಗೊತ್ತಲ್ಲ, ಪೇಪರ್ ಕೋರ್ಟಲ್ಲಿ ಕೇಸ್ ಇದೆ, ಅದು ಗೌರ್ಮೆಂಟ್ ಮಾಡಬೇಕು ಅಷ್ಟೇ. ಆ ಕಡೆ ಒಂದ್ ರೋಡು, ಆ ಕಡೆ ಒಂದ್ ರೋಡು, 3 ಕಡೆ ರೋಡ್ ಬರ್ತವೆ, 3 ಕಡೆಯಿಂದ ಗಾಡಿ ಬರ್ತದೆ. ಈ ಕಡೆಯಿಂದ ಆ ಕಡೆ, ಆ ಕಡೆ ಈ ಕಡೆಯಿಂದ ದಾಟಕ್ಕ ತಮ್ಮಂತವ್ರ ಕೈಲಿ ಆಗೋದೇ ಇಲ್ಲ. ಆ ಕಸ ನೋಡ್ಬಿಟ್ರೆ ನೀವೇನಂತೀರಾ? ಡೈಲಿ ಕಸ ಎತ್ತಲ್ಲ, ಕೇಳಿದ್ರೆ ಅದು ನಮ್ದಲ್ಲ ಅಂತಾರೆ. ಯಾರು ಹೇಳೋಣ ನಾವು? ನಮ್ದು ಏರಿಯಾದಲ್ಲಿ ನೀರಿನ ಸಮಸ್ಯೆ. ನೀರು ರೋಡ್ಗಳು ಇದಾಗಿದೆ, ರೋಡ್ ರೆಡಿ ಮಾಡಬೇಕು, ಎಲ್ಲ ಸಮಸ್ಯೆ ಇದೆ. ಸ್ವಲ್ಪ ಎಲೆಕ್ಷನ್ ಆಗ್ತಿದ್ರೆ, ಕಾರ್ಪೊರೇಷನ್ ಎಲೆಕ್ಷನ್ ಆದ್ರೆ ಸ್ವಲ್ಪ ಚೆನ್ನಾಗಿ ಮಾಡ್ತಾರೆ. ಅವ್ರು ಬಂದ್ರೆ ಸ್ವಲ್ಪ ಚೆನ್ನಾಗಿರುತ್ತೆ. ಹೆಬ್ಬಾಳ ವಿಧಾನಸಭಾ ಕ್ಷೇತ್ರದಲ್ಲಿ ನೀರಿನ ಸಮಸ್ಯೆ ಜಾಸ್ತಿ ಆಗಿದೆ. ಮತ್ತೆ ಈಗಂತೂ ಹೇಳೋದು ಕೀಳೋದಾಗ್ತಿಲ್ಲ. 1.5 ವರ್ಷದಿಂದ 2 ವರ್ಷ ಆಗಿದೆ. ಬರೀ ರೋಡ್ ಎಲ್ಲೇ, ಪ್ರತಿ ರೋಡ್ ನೀವು ಬರ್ಬೇಕಾದ್ರೆ ನೋಡಿರ್ಬೋದು, ಬಳ್ಳ ದಿನ್ನೆ ಮೋರಿಗಳು ಸರಿಗ್ ಮಾಡ್ತಿಲ್ಲ. ಮೊನ್ನೆ ಎಲ್ಲ ಮಳೆ ಬಂದ್ಬಿಟ್ರೆ ಸಾಕು ಕುತ್ಕೊಂಡ್ಬಿಡ್ತೈತೆ ರೋಡ್. ಮೇನ್ ಆಗಿ ಕಾರ್ಪೊರೇಟರ್ ಇಲ್ಲ, ಎಷ್ಟು ವರ್ಷ ಆಗೋಯ್ತು, ಎಲೆಕ್ಷನ್ ಆಗಿಲ್ಲ. ಇದು ದೊಡ್ಡ ಸಮಸ್ಯೆ. ಕಾರ್ಪೊರೇಟರ್ ಇದೆ, ಅವ್ರು ಏನೋ ಕೆಲಸ ಮಾಡ್ತಾರೆ. ಇದಕ್ಕೆ MLA ಕೈಲಿ ಇರೋದು, ಅದರಿಂದ ದೊಡ್ಡ ಸಮಸ್ಯೆ. ಮ್ಯಾಕ್ಸಿಮಮ್ ಪ್ರಾಬ್ಲಮ್ ಏನಂದ್ರೆ ನೀರು ಮತ್ತೆ ರೋಡು. ಸೊ ಮುಂಚೆಲ್ಲ ನೀರು ಅಂದ್ರೆ ಕಾವೇರಿ ನೀರು ಬರ್ತಿತ್ತು, ಬೋರ್ ನೀರು ಬರ್ತಿತ್ತು, ವಾರಕ್ಕೆ 2 ಸತಿ 3 ಸತಿ ಬರ್ತಿತ್ತು. ಈಗ ನೀರು ಅಷ್ಟೇನು ಬರ್ತಿಲ್ಲ. ಎಲ್ಲರಿಗೂ ತುಂಬಾ ಕಷ್ಟ ಆಗ್ತಿದೆ. ಆಫೀಸ್ ಹೋಗೋರಾಗಿರಲಿ, ಮನೆ ಹೆಣ್ಮಕ್ಳಾಗಿರಲಿ, ಫ್ಯಾಮಿಲಿ ಮೇಂಟೈನ್ ಮಾಡಬೇಕಾಗಲಿ, ತುಂಬಾ ಕಷ್ಟ ಆಗ್ತಿದೆ. ನಮ್ದು ಟರ್ಮ್ ಮುಗೀತು, ಅವಾಗಿಂದನೂ ಪ್ರಿಪರೇಷನ್ ನಡ್ಕೊಂಡು ಹೋಗ್ತಾನಿದ್ದೇನೆ. ಯಾವತ್ತೂ ಏರಿಯಾ ಬಿಟ್ಟು ಹೋಗ್ಲೂ ಇಲ್ಲ. 2020 ಯಾವ ನಮ್ಮ ಟರ್ಮ್ ಮುಗೀತು ಅವಾಗಿಂದ ಇದುವರೆಗೂ ಆಲ್ಮೋಸ್ಟ್ 5 ವರ್ಷ 6 ತಿಂಗಳು ನಾವು ಕ್ಷೇತ್ರದಲ್ಲಿ ಜನ ಜೊತೆಲಿ ಒಡನಾಟ ಮಾಡಿಕೊಂಡು ಅವ್ರತಕ್ಕಂಥ ಸಮಸ್ಯೆಗಳನ್ನ ಬಗೆಹರಿಸ್ಕೊಂಡು ಸದಾ ಈ ಕಡೆ ಇದ್ದೀವಿ. ನಮಗೆ ಎಲೆಕ್ಷನ್ ಇವತ್ತೇ ಬರಲಿ, ನಾಳೆ ಬರಲಿ, 3 ತಿಂಗಳಾದ್ಮೇಲೆ ಬರಲಿ, ಇನ್ನೂ 1 ವರ್ಷ ಬಿಟ್ಟು ಬರಲು ನಮ್ಗೇನು ಸಮಸ್ಯೆ ಇಲ್ಲ. ನಾನೇನು 2015ರಲ್ಲಿ ವಿಶ್ವನಾಥ ನಾಗನಹಳ್ಳಿ ವಾರ್ಡ್ನಿಂದ BBMP ಸದಸ್ಯನಾಗಿ ನನ್ನನ್ನು ಈ ಒಂದು ಭಾಗದ ಜನ
ನನ್ನ ಮೇಲೆ ಒಂದು ನಂಬಿಕೆಯನ್ನ ಮತ್ತು ಒಂದು ವಿಶ್ವಾಸವನ್ನ ಇಟ್ಟು ಆಯ್ಕೆ ಮಾಡಿದ್ರು. ಆ ಆಯ್ಕೆ ಮಾಡಿದ ತದನಂತರ 2015ರಿಂದ 2020ರವರೆಗೂ ನಾನು ಅವಿರತವಾಗಿ ಜನಗಳ ಜೊತೆ ಸ್ಪಂದನೆ ಮಾಡ್ತಾ ವಾರ್ಡ್ನಲ್ಲಿ ಕೆಲಸ ಕಾರ್ಯಗಳನ್ನ ಮಾಡಿಸ್ಕೊತಾ ಜನಗಳ ಜೊತೆನೆ 20ರವರೆಗೂ ಬಂದೆ. ರೋಡ್ಗಳಾಗ್ದಿರ್ಬೋದು ಮತ್ತು ಸ್ಯಾನಿಟರಿದು ಇರ್ಬೋದು, ಪ್ರತಿಯೊಂದು ಕೆಲಸ ಕಾರ್ಯಗಳಿಗೆ ನಾವು ಯಾವುದೇ ರೀತಿಯಲ್ಲಿ MLA ಹತ್ರ ಹೋಗೋಕ್ಕಾಗಲ್ಲ. ಯಾಕಂದ್ರೆ ಅವರಿರೋದು ಬೈರ್ತಿಯಲ್ಲಿ. ನಾವು ಇಲ್ಲಿರೋ ಲೋಕಲ್ ಯಾರೇ ಆದರೂ ಪಕ್ಷಾತೀತವಾಗಿ ನೋಡಿದ್ರೆ ಇವಾಗ NDA ನಮ್ಮದು ಮೈತ್ರಿಕೂಟ ಆಗಿದೆ. ಆ ಮೈತ್ರಿಯಲ್ಲಿ ನಮ್ಗೆ ಅಭ್ಯರ್ಥಿಯಾಗಿ ಇವಾಗ ರಾಜಶೇಖರ್ ಅವ್ರನ್ನ ಕೊಟ್ಟಿದ್ದಾರೆ. ನೋಡಿದ್ರಲ್ಲ ಹೆಬ್ಬಾಳ ವಿಧಾನಸಭಾ ಕ್ಷೇತ್ರದ ಜನರ ಅಭಿಮತ ಏನು ಅಂತೇಳಿ. ಅದರ ಜೊತೆಗೆ ಮಾಜಿ ಕಾರ್ಪೊರೇಟರ್ಗಳು ಹೇಗೆ GBA ಚುನಾವಣೆಗೆ ಸಿದ್ಧಾಗಿದ್ದಾರೆ ಅನ್ನೋ ಮಾಹಿತಿನೂ ಕೂಡ ಕೊಡ್ತಾರೆ. ಈಗ ವಿಧಾನಸಭಾ ಕ್ಷೇತ್ರದಲ್ಲಿ ಸಮಸ್ಯೆಗಳಿಗೇನು ಕೊರತೆ ಏನಿಲ್ಲ. ಇಡೀ ಆಲ್ಮೋಸ್ಟ್ ವಿಧಾನಸಭಾ ಕ್ಷೇತ್ರದಲ್ಲಿ ರಸ್ತೆಗಳ ಕಾಮಗಾರಿ ಆಗ್ತಾ ಇದೆ. ಮಳೆ ನೀರು ಬಂತಂದ್ರೆ ಸಾಕು, ಬಹಳ ದೊಡ್ಡ ತೊಂದರೆ ಆಗತ್ತೆ. ಕುಡಿಯೋ ನೀರಿನ ಸಮಸ್ಯೆ ಇದೆ. ಹೀಗೆ ಮೂಲಭೂತ ಸೌಲಭ್ಯಗಳ ಕೊರತೆ ಎದ್ದು ಕಾಣ್ತಾ ಇದೆ. ಈ ಸೌಲಭ್ಯಗಳನ್ನ ನೀಗಿಸಲು ಅಥವಾ ಜನರ ಸಮಸ್ಯೆಗಳನ್ನ ಆಲಿಸಲು ಕಾರ್ಪೊರೇಟರ್ ಬೇಕು. ಆದ್ರೆ 6 ವರ್ಷದಿಂದ ಕಾರ್ಪೊರೇಟರೇ ಇಲ್ಲ. ಚುನಾವಣೆ ಯಾವಾಗ ಆಗತ್ತೆ? ಚುನಾವಣೆ ಆಯ್ತು ಅಂದ್ರೆ ನಾವು ತಕ್ಕ ಪಾಠ ಕಲಿಸ್ತೇವೆ ಅನ್ನೋದು ಇಲ್ಲಿಯ ವಿಧಾನಸಭಾ ಕ್ಷೇತ್ರದ ಜನರ ಅಭಿಮತ. ಕ್ಯಾಮರಾ ಪರ್ಸನ್ ಶಿವಪ್ಪ ಜೊತೆ ಶರಣು ಹಂಪಿ, ನ್ಯೂಸ್ 18.